ಅಮ್ಮ ಹೋಗಿ ಬರ್ಲೆ. ಹ್ಞೂ ಆತವ ಹೋಗಿ ಬಾ, ಯಾರು ಬೇಡ ಅಂದ್ರೆ. ಆದ್ರೆ ಯಾಕೆ ಒಂಥರ ಸಪ್ಪಗದಿ? ಮೊನ್ನೆ ನಿಮ್ಮ ಅವ್ವನ ಮನೆಗೆ ಹೋಗಿ ಬಂದಾಗಿಂದ ನಾನು ನೋಡಾತೇನವ, ಏನೋ ಒಂಥರ ಸಪ್ಪಗದಿವ. ಏನಿಲ್ಲಮ್ಮ, ಆರಾಮಾಗೆ ಅದೀನಿ. ಅದು ಮೊನ್ನೆ ಅವ್ವ ಒಬ್ಬಾಕೆ ಇದ್ಲಲ್ಲ, ಬಿಟ್ಟು ಬರಕ್ಕೆ ಸ್ವಲ್ಪ ಬೇಸರ ಮಾಡ್ಕೊಂಡೆ ಅಷ್ಟೇ, ಮತ್ತೇನಿಲ್ಲ. ಮದುವೆ ಆಗಿನ ಮುಗಿತವ, ಇನ್ನು ಅವು ಒಬ್ಬಾಕೆ ಅದಾಳ ಅಂತ ಬೇಸರ ಮಾಡ್ಕೊಂಡ್ರೆ, ಅಲ್ಲಿ ನೆನ್ಸ್ಕೊಂಡು ನೀ ಬೇಸರ ಮಾಡ್ಕೊಂಡ್ರೆ ಇಲ್ಲಿ ನನ್ನ ಮಗ ಖುಷಿಯಾಗಿರೋದು ಬೇಡನ? ನೀ 2 ದಿನದಿಂದ ಬೇಸರ ಆಗಿದಿ ಅಂತೇಳಿ ಅನ್ನಕತ್ತಿದ್ದ ನನ್ನ ಮಗ. ಅದಕ್ಕೆ ಅವನ ಮನ್ಸಿಗೆ ನೋವಾಗಂಗೆ ಮಾತ್ರ ನಡ್ಕೊಬೇಡವ ನೀನು. ಏನು, ನನ್ನ ಜೀವನದಾಗ ಅವನ ಒಬ್ಬನ ನನ್ನ ಸರ್ವಸ್ವ. ಅವ್ನ ಮನ್ಸಿಗೆ ಏನಾರ ನೋವಾದ್ರೆ ನನ್ನಿಂದ ನೋಡೋಕ್ಕಾಗೋದಿಲ್ಲ. ಆಯ್ತಮ್ಮ, ತಪ್ಪತ್ತು, ನಾ ಇನ್ನ ಹಿಂಗಿರಂಗಿಲ್ಲ. ಆಯ್ತವ. ಅಡುಗೆ ಏನು ಮಾಡಕತ್ತಿದ್ದೆ? ಅಡುಗೆ ಅದೇ ನಿಮ್ಮನ್ನು ಕೇಳೋಣ ಅಂತ. ರೊಟ್ಟಿ ಮಾಡಿಬಿಡ್ಲಮ್ಮ? ಬೇಡವಾ, ಅಮಾಸಿ ಇವತ್ತು ನಮ್ಮನೆ ರೊಟ್ಟಿ ಮಾಡಂಗಿಲ್ಲ ಅಮಾಸಿಗೆ. ಇದು ಮಾಡು ಬೇಕಾರ, ಸ್ವಲ್ಪ ರಾಗಿ ಉಪ್ಪು ಹಾಕಿ ರಾಗಿ ಅಂಬ್ಲಿ ಮಾಡು, ಅದನ್ನ ಮೊಸರು ಹಾಕ್ಕೊಂಡು ತಿನ್ನ, ಮಜ್ಜಿಗೆ ಹಾಕ್ಕೊಂಡು ಕುಡಿಯಾಕೆ ಬರ್ತೈತಿ. ಕುಡ್ದು ಒಂದು ಸ್ವಲ್ಪ ಅನ್ನ ಸಾರು ಉಣ್ಣಾಕ್ ಬರ್ತೈತಿ. ಏನು ಒಂದಿನಕ್ಕೆ ಏನಾಗೋದೈತಿ, ರಾತ್ರಿ ಬೇಕಾದ್ರೆ ಒಂಚೂರು ಸಜ್ಕ ಮಾಡುವಂತೆ ಸಾಕು. ರಾಗಿ ಅಂಬ್ಲಿನ ಅಮ್ಮ ನಂಗೆ ಮಾಡೋಕೆ ಬರಂಗಿಲ್ಲ, ನೀವು ಹೇಳ್ಕೊಡ್ರಿ. ಒಂದೇ ಒಂದ್ಸಲ ಇವತ್ತು ಹೇಳ್ಕೊಡ್ರಿ, ನಾ ಇನ್ನೊಂದ್ಸಲ ನಾನೇ ಕಲ್ತು ನಾನೇ ಮಾಡ್ತೀನಿ. ಆಯ್ತು ಬಾ, ನಿಂಗೆ ಏನು ಬರಂಗಿಲ್ಲಲ್ಲ ಕೇಳು, ನಾ ಹೇಳ್ಕೊಡ್ತೀನಿ, ನೀ ಮಾಡಿ ನಾ ಏನು. ಆಯ್ತಮ್ಮ, ಈಗ ಹೋಗಿ ಬರ್ಲಮ್ಮ ದೇವಸ್ಥಾನಕ್ಕೆ? ಹಾಂ ಹೋಗಿ ಬಾ. ಇದು ಹೋಗಿ ಹಣ್ಕಾಯಿ ಮಾಡಿಸ್ತೀನಿ, ಆಶೀರ್ವಾದಕಾಯಿ ಮಾಡಿಸ್ತೀಯ ನೋಡು. ನಿನ್ಗೆ ಹೆಂಗೆ ಅನ್ಕೊಳಕತ್ತ ಹಂಗೆ ಮಾಡು. ಅವ ಎಷ್ಟೊತ್ತಿಗೆ ಬರ್ತಾನೆ ಅಂದಾನ? ಅಲ್ಲೇ ಗುಡಿ ಕಡೆನೇ ಬರ್ತೇನೆ ಅಂದಾರಮ್ಮ. ಆದರೆ ಇಲ್ಲಾಂದ್ರೆ ಇಲ್ಲ, ನೀನೊಬ್ಬಕ್ಕೆ ಹೋಗಿ ಬಾ. ನಂಗೆ ಇವತ್ತು ಆದ್ರೆ ಬರ್ತೇನೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಾರ. ನೋಡೋದು ಅಲ್ಲಿ ಹೋಗಿ ಒಂದು ಫೋನ್ ಮಾಡ್ತೀನಿ. ಆಯ್ತು, ಹಂಗೆ ಮಾಡು. ಹುಷಾರಾಗಿ ಬರ, ಏನು ಆಟೋದಾಗ ಬಂದುಬಿಡುವ ಒಳ್ಳೆ. ಆಯ್ತಮ್ಮ. ಅಲ್ಲ, ಮೊನ್ನೆ ಕೇಳ್ಬೇಕಂದೆ ನಾನು. ಹೌದು, ನಿಮ್ಮ ಅಪ್ಪಾಜಿ ಯಾಕೆ 2 ಲಗ್ನ ಆಗ್ಯಾರ? ಅದು ಅಮ್ಮ, ಅದು ಮೊದಲನೇ ಹೆಂಡತಿಗೆ ದೌಡ್ ಮಕ್ಕಳು ಆಗಲಿಲ್ಲಲ್ಲ, ಅದಕ್ಕೆ ಅಪ್ಪಾಜಿ ನಮ್ಮ ಅವ್ವನ ಮದುವೆ ಮಾಡ್ಕೊಂಡ್ರಂತ. ಆಮೇಲೆ ನಾ ಹುಟ್ಟಿದ್ದೆ. ಆದರೆ ಹೆಂಗೆ ನೋಡ್ರಿ ದೇವ್ರದೊಂದು ಇದು. ಆದರೆ ಮೊದಲನೇ ಹೆಂಡತಿ ಅಂದ್ರೆ ನಮ್ಮ ದೊಡ್ಡವಾಗ ಈಗ ಒಂದು ಗಂಡು ಮಗು ಆಗೈತಿ. ಒಂದು 3-4 ತಿಂಗಳು ಆತಷ್ಟೇ, ಒಂದು 3-4 ತಿಂಗಳು ಆಯ್ತು, ಈಗ ಒಂದು ಗಂಡು ಮಗು ಆಗೈತಿ. ಅದನ್ನು ಮೊದಲೇ ಕೊಟ್ಬಿಟ್ಟಿದ್ರೆ ನಮ್ಮಪ್ಪ ಇನ್ನೊಂದು ಲಗ್ನ ಅಂದ್ರೆ ನಮ್ಮ ಅವ್ವನ ಮಾಡ್ಕೊಳ್ಳೋದರ ತಪ್ತಿತ್ತು. ಈಗ ಆ ಹೆಂಡತಿ ಕಡೆ ಇರೋದ, ಈ ಹೆಂಡತಿ ಕಡೆ ಇರೋದ ನಂಗೆ ಆಗ್ಬಿಟ್ಟೈತಿ. ಆ ಹೆಂಡತಿ ಕಡೆ ಇದ್ರೆ ನಮ್ಮ ಹೋಗ್ಸಿಟ್ಟು, ಇಲ್ಲಿದ್ರೆ ಪಾಪ ಅಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ದಂಗೆ ಆಕೈತಿ. ಹೆಂಗೆ ನೋಡ್ರಿ ವಿಪರ್ಯಾಸ. ಅದು ಕರೆ ಅನ್ನವ. ಒಂದೊಂದ್ಸಲ ದೇವ್ರಲಿಲ್ಲ ಏನು ಅನ್ನೋದು ಗೊತ್ತಾಗೋದಿಲ್ಲವ. ಈಗ ನೋಡಿ, ಎಷ್ಟೋ ಜನಕ್ಕೆ ಪಾಪ ಮಕ್ಕಳಿಗೆ ತಾಯಿಗಳಿರಲ್ಲ. ಎಷ್ಟೋ ಜನ ತಮ್ಮ ಇದಕ್ಕೆ ತಾವು ಹಡದು ಎಲ್ಲೆಲ್ಲೋ ಬಿಟ್ಟು ಹೋಗ್ತಿರ್ತಾರ, ಅನಾಥಾಶ್ರಮಕ್ಕೆ ಸೇರಿಸ್ತಿರ್ತಾರ. ಅಂಥವಕ್ಕೆಲ್ಲ ಒಂಥರ ಆದ್ರೆ ಮಕ್ಳು ಬೇಕು ಅನ್ನೋರು ಒಂದು ಬತ್ತೇಲಿ ಇರ್ತಾರೆ. ಪಾಪ ಅವ್ಕೆ ಮಕ್ಕಳು ದೌಡ್ ಕೊಡೋದಿಲ್ಲ, ಹೌದಿಲ್ವ? ಯಾಕೇನಾತ? ಏನಿಲ್ಲಮ್ಮ, ನೀವು ಅಂದ್ರಲ್ಲ ಒಂಥರ ಬೇಜಾರತ್ತಷ್ಟೇ, ಮತ್ತೇನಿಲ್ಲ. ಈಗಾರ ಹೇಳಿ, ನೀ ಬೇಸರ ಮಾಡ್ಕೋಬೇಡ, ನಕ್ಕೊಂತೀರ, ನನ್ನ ಮಗ ಖುಷಿಯಾಗಿರ್ಬೇಕು ಅಂತೇಳಿ ಆಗಲೇ ಬೇಸರ ಮಾಡ್ಕೊಳಕತ್ತಿ. ಅದು ಹೋಲ್ಬಿಡ. ಆಯ್ತು, ಗುಡಿಗೆ ಹೋಗ್ಬರೋ. ಗಾಡಿ ಬಂದಂಗಾತು. ಯವ್ವ, ನನ್ನ ಕೆಲಸ ಐತೆ, ಒಂಚೂರು ಹೊರಗೆ ಹೋಗಿ ಬರ್ಬೇಕು. ಇವತ್ತು ಗುಡಿಗೆ ಬೇಕಾರಾಕಿ ಜೊತೆ ನೀವು ಹೋಗಿ ಇಲ್ಲ ಒಪ್ಪಿಗೆ ಹೋಗಿ ಬರ್ತಾತು. ಏನು ಕೆಲಸಲ್ಲ? ಇವತ್ತು ನನ್ನ ದೋಸ್ತ್ ಬರಾಕತ್ತಾನ ಬೇ, ಅದಕ್ಕೆ. ಏನು ದೋಸ್ತ ಏನಪ್ಪ? ಆಯ್ತು, ನಿನ್ನ ಕೆಲಸ ನೀ ಮಾಡ್ಕೊ ಹಂಗಾರ. ನಾನೆಲ್ಲಿ ಹೋಗಕ್ಕೋಲಪ್ಪ ಈ ಬಿಸಿಲ, ನನಗಾಗಲ್ಲ. ಒಬ್ಬಕ್ಕೆ ಬೇಕಾರೆ ಹೋಗಿ ಬರೋಳಕ್ಕೆ. ಹಂಗೆ ಮಾಡ್ರಿ ಹಂಗಾರ. ಬರ್ಲಾ ಮೀನಾ, ಇದು ಪಲ್ಲವಿ, ಬರ್ತೇನೆ. ಅಲ್ಲ, ಯಾ ದೋಸ್ತ ಏನು ಹೇಳಂಗಿಲ್ಲಲ್ಲ? ಅದೆಲ್ಲ ಬಂದು ಹೇಳ್ತೇನೆ. ಹೇಳಿ ಹೋಗೋದು ಕಲಿ ಅಪ್ಪ. ಏನಿಲ್ಲ ಬೇ, ಅದು ಪಾಪ ಅವನು ನನ್ನ ದೋಸ್ತು ಒಬ್ಬ ಹುಡುಗಿನ ಭಾಳ ಪ್ರೀತಿ ಮಾಡಿ ಲವ್ ಮಾಡಿದ್ನ. ಆಕಿ ಮೋಸ ಮಾಡಿಬಿಟ್ಲ ಅವಂಗೆ. ಮೋಸ ಮಾಡಿ ವಾಪಸ್ ಆಕಿನ ತಪ್ಪು ಮಾಡಿ ಅವನ ಮೇಲೆ ಕೇಸ್ ಹಾಕಿ ಅವನ್ನ ಜೈಲಿಗೆ ಕಳಿಸ್ಬಿಟ್ಲು. ಗೊತ್ತನ ಪಾಪ ಇವತ್ತು ಬಿಡುಗಡೆ ಆಗಕತ್ತಾನ. ಅದು ಯಾರ್ಯಾರೋ ಬೇಲ್ ಕೊಟ್ಟು ಏನೇನೋ ಮಾಡಿ, ಅದು ಏನೋ ಒಟ್ಟು ನನಗೂ ಗೊತ್ತಿಲ್ಲ. ಕಡೆಗೆ ಇವತ್ತು ಬಿಡುಗಡೆ ಅಂತ ಸುದ್ದಿ ಗೊತ್ತಾಯ್ತು. ಅದಕ್ಕೆ ಹೋಗಿ ಕರ್ಕೊಂಬರಕೊಂಟೇನಿ. ಅವ್ರ ಮನೆಯವ್ರು ಹೋಗ್ತಾರಲ್ಲ, ನೀ ಯಾಕೆ ಹೋಗ್ಬೇಕು? ನೀ ಯಾಕೆ ಹೋಗ್ಬೇಕಂದ್ರೆ? ಯವ್ವ, ನನ್ನ ದೋಸ್ತ ಅಲ್ಲ ಅನ್ಬೇ, ಇವು ನಾವು ಅಷ್ಟು ಗೆಳೆಯರೆಲ್ಲ ಹೊಂಟೇವಿ. ಒಳ್ಳೇದಕ್ಕಾದ್ರೆ ಇದು ಮಾಡು, ಇಂಥದಕ್ಕೆಲ್ಲ ನಿಮ್ಮ ಮುಂದೆ ಹೋಗ್ಬೇಡಪ್ಪ. ತಪ್ಪ ಅವಂದೇನು ಇಲ್ಲಂತ ಬೇ, ಆಕಿನ ಲವ್ ಮಾಡ್ತೀನಿ ಅಂತೇಳಿ ಮೋಸ ಮಾಡಿ ವಾಪಸ್ ಉಲ್ಟಾ ಇವ್ನ ಮ್ಯಾಗ ಕೇಸ್ ಹಾಕಿ ಜೈಲಿಗೆ ಹಾಕ್ಸಾಳಂತ. ಗೊತ್ತನು? ಅಯ್ಯೋ ದೇವ್ರೆ, ಇವ್ರೇನು ಹಿಂಗೆ ಹೇಳಕತ್ತಾರ? ಅಲ್ಲ ಜೈಲ್ಗ ಅಲ್ಲ, ಮತ್ತೆ ಹಿಂಗೆ ಯಾರು ಲವ್ ಮಾಡಿ ಮಾಡ್ಯಾಳಂತಾರ? ಇಲ್ಲ ಹಂಗಾರೆ ಬೇರೆ ಯಾರೋ ಇರ್ಬೇಕು. ಗೊತ್ತನ? ಅದಕ್ಕೆ ಮೋಸ ಮಾಡ್ಯಾಳ ಆಕಿ. ಅವ ಏನು ಮಾಡ್ಬೇಕು ಪಾಪ, ಅದಕ್ಕೆ ಕರ್ಕೊಂಬರಕೊಂಟೇನಿ. ಬರ್ತೇನೆ. ಏನು ಹುಚ್ಚು ಹುಡುಗನಪ್ಪ, ನೀವು ಒಬ್ಬಕ್ಕೆ ಹೋಗಿ ಬಾರವ, ನನಗಾಗಲ್ಲ. ಹಾಂ ನಾ ಹೋಗ್ಬರ್ತೀನಿ ಹಂಗಾರೆ. ಸರಿ. ಅಲ್ಲ, ಇವ್ರು ನೋಡಿದ್ರೆ ಜೈಲು ಅಂತ ಅದಾರಲ್ಲಪ್ಪ. ನಮ್ಮ ಮಾವನ? ನಮ್ಮ ಮಾವ ಯಾಕಕ್ಕನ? ಅಲ್ಲ, ಈ ನಮ್ಮ ಮಾವನೊಳಗೆ ಲವ್ ಮಾಡಿ ಯಾರು ಜೈಲಿಗೆ ಹಾಕ್ಸಾರ? ಅವನೇ ಮೋಸ ಮಾಡಿದ್ದಲ್ಲ ನನಗೆ, ಅದಕ್ಕೆ ನಾನು ಜೈಲಿಗೆ ಹಾಕ್ಸೀನಿ. ಯಾರೋ ಬೇರೆ ಇರ್ಬೇಕು. ನಾನು ಜೈಲ್ ಅಂದರೆ ಬರೀ ಹಂಗೆ ತಿಳ್ಕೊತೀನಿ. ಆಹಾ, ಎಷ್ಟು ಸ್ವೀಟ್ ಅದಾವ ಹಣ್ಣು. ನಂದೇ ಸ್ವೀಟ್ ಅದಾವ, ಏನು ನಿಂದ ಒಬ್ಬಕ್ಕಿದ ಅಲ್ಲ. ಹಿಂಗೆ ತಿಂತಿ ನೋಡು. ನಾನು ನಿನಗೆ ಅಂದೇನ? ನಾನು ನನಗೆ ಅನ್ಕೊಳಕತ್ತೀನಿ ಎಷ್ಟು ಸ್ವೀಟ್ ಅದಾವ ಅಂತೇಳಿ. ನಾನು ನಿಂಗೆ ಅಂದೇನ? ನೀ ನನ್ಗೇನ್ರ ಅಂದೆ ನೋಡು ಮತ್ತೆ. ನೀನು ಹಂಗ ಅಂದಿತ್ತು ತಗೋ. ನಾ ತಿಂದಿದ್ದ ಹಣ್ಣು ಸ್ವೀಟ್ ಐತಿ, ಇದನ್ನ ಆಮೇಲೆ ತಿನ್ನಕ್ಕೆ ಇಟ್ಕೊಂಡೇನು. ಗೊತ್ತಿನ ಆಗಲ್ ತಿನ್ನಲ್ಲ. 2 ಹಣ್ಣು ಎಷ್ಟು ಸಿನಿದ್ವು. ಇದು ಮತ್ತೆ ನೀನೇ
ತಿಂತಿ ಅಂತೇಳಿ ನಾಯಿಗತೆ ಅದಕ್ಕೆ ತೆಗೆದಿಟ್ಕೊಂಡೇನಿ ಆಯ್ತಾಗ. ನಾನು ಅಷ್ಟೇ ಇದನ್ನ ತೆಗೆದಿಟ್ಕೊಂಡೇನಿ. ನೀ ಮತ್ತೆ ಹಂದಿಗತೆ ತಿಂತಿಯಲ್ಲ ಅದಕ್ಕೆ. ನಮ್ಮೂರಾಗ ಗಡ್ರದಾನ ಹಂದಿದ್ವಲ್ಲ ಅದು ಸೇಮ್ ನಿನ್ನಂಗ ಅದ. ಇವತ್ತು ಬೆಳಗಿಲ್ಲ ಅಂದ ಬಗಲ ನಾಯಿ ಹೊಂಟಿತ್ತಲ್ಲ ಅದು ಸೇಮ್ ನಿನ್ನಂಗ ಐತಿ. ನೋಡ ನಂಗೆ ಏನ್ರ ಅಂದ್ರ ಮತ್ತೆ ನಾ ಬಂದಿದ್ದೆ ಜಗಳಕ್ಕೆ. ನಾ ಬಂದಿದ್ದೆ ಜಗಳಕ್ಕೆ, ನೀ ಬಂದ ಜಗಳಕ್ಕೆ ನಾನು ನಂಗೆ ಹೇಳ್ತೀಯನ? ನೋಡ್ ಮತ್ತೆ ಇಕ್ಕರ್ಸ ಬಿಡ್ತಾನಂದ. ನೀ ಎಲ್ಲಾರ್ ಕೈ ನಂಗೆ ಜಗಳಕ್ಕೆ ಬರ್ತಿ? ಬರ್ತಿ ಕಾರ್ ಕೇಳ್ಕೊಂಡು ಜಗಳಕ್ಕೆ ಬರಕ್ಕೆ ನೀನ್ ಜಗಳ ಗಂಟಿ. ನಾನನ ಜಗಳಕ್ಕೆ ಬರೋದು ನೀನು ಜಗಳ ಗಂಟ. ಹಂದಿಗತೆ ಆಗಲಿಂದ ತಿಂದ ತಿಂತಿ ನೋಡ. ಆಮೇಲೆ ಬೇದಿ ಹತ್ತಿ ಹಾಕ್ತಿ, ಆಮೇಲೆ ಮಾಯಿನಣ್ಣ ಇಟ್ಕೊಂತ ಓಡಾಡಕತ್ತಿ ಅಂದ್ರೆ ಗೊತ್ತಾಕತ್ತಿ. ಅಯ್ಯೇ ನಿನ್ ನೋಡ್ಕೊ, ಮಾಯಿನಣ್ಣ ತಿನ್ ಮಕ ನೋಡಿ ಹೆಂಗೈತಿ. ಮಾಯಿನಣ್ಣ ನಿಂದು ಹೊಟ್ಟಿ ಕೆಡ್ತಂದ್ರೆ ಗೊತ್ತಾಕತ್ತ ಅವಾಗ. ನಾನೇ ನಿನ್ನಷ್ಟು ತಿಂದಿಲ್ಲ, ಎರಡೇ ತಿಂದಿದ್ದು. ಒಂದ್ ತಿಂದೇನಿ, ಇದು ಇಟ್ಕೊಂಡೇನಿ, ಅದು ಎರಡೂ ಅಲ್ಲ. ನಾನು ಎರಡು ತಿಂದೇನಿ, ಮೂರನೇದು ಇಟ್ಕೊಂಡೇನಿ ಅಷ್ಟೇ. ಅಜ್ಜಿ ನನಗಂತ ತಂದಿದ್, ನೀ ಯಾಕೆ ತಿನ್ನಕತ್ತಿ? ಏನೋ ನಿಂಗೆ ಒಬ್ಬಂಗ ತಂದತ್ತಂತ ಮಾಡಿ ಏನು? ಎಲ್ಲಾರ್ಗಿ ಸೇರೆ ತಗೊಂಬಂದಿದ್ದ ಅಪ್ಪಣ್ಣ ಬಂದ ನೀವ. ನಮಗೂ ಸೇರೆ ತಗೊಂಬಂದಿದ್ದ ಅಜ್ಜಿ ತಂದ್ಬಿಟ್ಲೆ ಹೇಳೈತಿ. ನೋಡುವ ನಿಂಗೆ ಇಷ್ಟ ಅಂತೇಳಿ ತಂದ ಮಾಯಿನಣ್ಣ ತಗೋತೀನ ಅಂತೇಳಿ ಹೇಳೈತಿ, ಗೊತ್ತನು? ನೀನೇ ಮುಂದೆ ನಿಂತಿದ್ದಲ್ಲ ಅದಕ್ಕೆ ಹೇಳಿರ್ಬೇಕು. ನನಗಂತ ತಂದಿರೋದು ಅಜ್ಜನ ಹೇಳೈತಿ ನಂಗೆ. ನಿನಗಂತೇಳಿ ತಂದ ನಮ್ಮ ಮೊಮ್ಮಗನ ತಿನ್ನಪ್ಪ ಅಂತೇಳಿ. ನೀ ಎಲ್ಲ ಖಾಲಿ ಮಾಡ್ಬಿಡ್ತಿ ಹಂದಿಗತೆ. ನೀ ನಾಯಿಗತೆ. ನೀ ಹುಟ್ಲಿಲ್ಲ ಅಂದಿದ್ರ ನನಗ ಎಲ್ಲರೂ ಪ್ರೀತಿ ಮಾಡ್ತಿದ್ರು. ಅಷ್ಟು ಬುಟ್ಟಿ ಹಣ್ಣು ನಾನು ತಿನ್ಬೋದಿತ್ತ. ನೀವೊಬ್ಬ ಹುಟ್ಟಿಯಲ್ಲ. ನಾನು ಅಷ್ಟೇ, ನೀ ಹುಟ್ಲಿಲ್ಲ ಅಂದಿದ್ರ ನಾನು ಅಷ್ಟು ಹಣ್ಣು ತಿನ್ಬೋದಿತ್ತ. ನೀವೊಬ್ಬ ಕೆದಿಯಲ್ಲ, ನಂಗಿಂತ ದೊಡ್ಡಕ್ಕಿ. ಅವ ಹೇಳೋದು ಅವ್ ನಿನಗ ಹೊಡಿತಾ. ಮೊದ್ಲ ಸಾಕಾಗಿ ಮಕ್ಕೊಂಡ್ ಹೇಳಕ್ಕಿ. ಈಗ ನಿಂಗೆ ಬೂತ ತಡಿ 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 ತಡಿ. ನಾಳೆ ಇನ್ನೊಂದು ಪಾಪು ಆಕೈತಿ. ಅವಾಗ ನಿಂಗೆ ಗೊತ್ತಾಕತಿ. ಆ ಪಾಪುಗ್ ನೀ ಏನಾರು ನನ್ ಗೊತ್ತೇನೆ ಹಿಂಗ ಜಗಳ ಮಾಡಿದೆ ಅಂದ್ರೆ ಅವಾಗ ಅವ್ವ ನಿನ್ನಂಗ ಚಡ್ಡಿ ಬಿಚ್ಚಂಗ್ ಹೊಡಿತಾಳ. ಏನ್ ನಿಮ್ಮ ಇಬ್ರು ಜಗಳ ಅಂತ ನಾತ್ತಾಗ ಸಾಲಿ ರಜಾ ಕೊಟ್ಟತಿ ನಿಮ್ದ ನೋಡತ್ತಾಗ. ಯಾಕೆ ಇವ್ರದಿಬ್ರು ಈಗ ಚಂದಾಗ ಆಡ್ರಿ. ಅದೇ ಇವ್ ನನ್ ಕುಟ್ ಬರ ಜಗಳ ತೆಗಿತ ನಂಗ ಬೈತಾನ ಬರ ಎಲ್ಲದಕ್ಕೂ. ದೊಡ್ಡಕ್ಕೆ ಆಗಿ ನೀನು ಅವ್ನ ಕುಟ್ ಜಗಳಕ್ಕೆ ಹೋಗೋದನ ಹುಚ್ಚ ಹುಡುಗಿ. ಏನ್ ಅದನ್ನೇ ಬೆಳೆಸ್ಕೊಂತ ಹೋಗೋದು? ಚಂದಾಗ ಆಡ್ರಿ, ಹಂಗೆಲ್ಲ ಜಗಳ ಮಾಡಬಾರ್ದವ ತಮ್ಮಲ್ಲನು. ಹಂಗೆ ಅಜ್ಜಿ ನೋಡಕ್ಕಿನ್ ದೊಡ್ಡಕ್ಕೆ ಆಗಿ ಕಟ್ಟೆ ಆಗಿ ನಾ ಕುಟ್ ಜಗಳಕ್ಕೆ ಬರ್ತಾಳ ಸಣ್ಣ ತಮ್ಮನ ಕುಟ್ಟ. ಬರೇ ಒಂಚೂರು ಪ್ರೀತಿ ಇಲ್ಲ ಅಜ್ಜಿ ನನ್ನ ಮೇಲಕ್ಕಿಗೆ. ನಮ್ ಸಾಲ ಎಲ್ಲರೂ ಅಕ್ಕಗಳು ತಮ್ಮಗಳು ಕೈ ಹಿಡ್ಕೊಂಡು ಸಾಲಿ ಕರ್ಕೊಂಡ್ ಬರ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ. ಈಕಿನ ಅರಾಳಿಕೆ ಬರೀ ನಂಗೆ ಬಯ್ಯಕ ನೋಡ್ತಿರ್ತಾಳ, ಏನಾರು ನನ್ನಕ್ಕ ನೋಡ್ತಿರ್ತಾಳ. ಒಟ್ಟ ಜೀವ ಮಾಡಂಗಿಲ್ಲ ನಂಗ. ಮೊನ್ನೆ ಸಾಲಾಗ ಸರ್ ನಿಮ್ ತಮ್ಮ ಹೋಮ್ವರ್ಕ್ ಮಾಡಿ ನೋಡ್ರಿ ಅಂತ ಹೇಳಿದ್ರ ಈಕಿ ಹೊಡಿರಿ ಅವ್ನ್ ಬೇಷಾಗ ಅಂತಾಳ. ಮತ್ತಿನ್ನೇನ್ ಹೇಳ್ಬೇಕಿತ್ತಜ್ಜಿ? ನೋಡಜ್ಜಿ ಇವ್ನಿಗೆ ಹೋಮ್ವರ್ಕ್ ಮಾಡಕ್ ಬರ್ತೈತಿಲ್ಲ, ಸಂಜಿಕ್ ಬಂದ್ ಬ್ಯಾಗ್ ಬಿಟ್ಟವನ ಆಟ ಆಡಕ್ ಹೋಗನ, ಓದಂಗಿಲ್ಲ ಬರೆಯಂಗಿಲ್ಲ. ಮತ್ ನಂಗೆ ಹೇಳ್ತಾನಿಲ್ಲ. ಮತ್ ಸಾಲಾಗ ಸರ್ ನಂಗೆ ಕರ್ಕರ್ ಹೇಳ್ತಾರ ಒಳ್ಳೊಳ್ಳೆ, ನಿಮ್ ತಮ್ಮ ಓದಿಲ್ಲ ನೋಡ್, ನಿಮ್ ತಮ್ಮ ಬರ್ದಿಲ್ಲ ನೋಡ್, ಅವ್ ಒಂಚೂರು ಮನ್ಯಾಗ ಹೇಳಕ್ ಬರಂಗಿಲ್ಲನ ಅಂತೇಳಿ. ಮತ್ತಿನ್ನೇನ್ ಮಾಡ್ಲಿ? ದೊಡ್ಡ ಶಾಣೆ ಈಕಿದೈಕಿ ಗೊತ್ತಿಲ್ಲ. ಮನ್ನಿಕ್ಕಿನ ಅಜ್ಜಿ ಕಿವಿ ಹಿಡ್ದ ಬಗ್ಗಿಸ್ ನಿಲ್ಸಿದ್ರು ಹೊರಗೆ ಹೋಮ್ವರ್ಕ್ ಮಾಡಿದ್ದಿಲ್ಲ ಅಂತೇಳಿ. ಅದಕ್ಕೇನಲ್ಲ ಅಪ್ಪಣ್ಣ, ನಾನ್ ಗಲಾಟೆ ಮಾಡಿದ್ದೆ ಹೆಸರು ಬರ್ದಿದ್ರ ಅದಕ್ಕೆ. ತೋ 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 ಅಜ್ಜಿ ನೀ ಕರೆ ಹೇಳು, ಮಾಯನಣ್ಣ ಯಾರಿಗೋಸ್ಕರ ತಂದಿ? ಅಜ್ಜ ನೀನೇ ಹೇಳು, ಮಾಯನಣ್ಣ ಯಾಕೆ ತಗೊಂಬಂದಿ? ಅಯ್ಯೋ ನಿಮ್ಮಿಬ್ಬರು ಸಲುವಾಗಿ ತಂದೇವಪ್ಪ, ಇಬ್ರು ತಿನ್ರಿ. ಅದನ್ನ ಏನ್ ಮತ್ತೆ ಹೊಸ್ತಾಗಿ ಕೇಳೋದು? ನಾವು ತಿನ್ನಾಕ್ ತಂದೇವನ, ನೀವು ತಿನ್ಲಿ ಅಂತ ತಂದೇವಿ. ಇವನು ನಂಗೆ ತಂದಿ ನೀ ಯಾಕೆ ತಿಂತಿ ಅಂತಾನ. ಅದಕ್ಕೆ ನೀ ಯಾರಿಗೆ ತಂದಿ ಹೇಳಜ್ಜ. ಅವಾಗ ಇವ್ನು ತಿನ್ನಕ್ ಬರ್ಲಿ ಐತಿ ಇವನಿಗೆ ಹೇಳ್ತೀನಿ ಅವಾಗ. ಈಗ ಇಬ್ರಿಗೆ ಇಕ್ಕರ್ಸಿನ ಅಂದ್ರೆ ಮುಕ್ಕರ್ಸಿ ಬೀಳಂಗ್ ಹೊಡಿತೀನಿ. ಮತ್ತೆ ಹಂಗಲ್ಲ ಮತ್ತೆ ಏನ ಹೊಕ್ಕಿರ್ನ ಏನಂತೀರಿ? ತಣ್ಣ ಕೈಯಾಗ ಕೊಟ್ಟ ತಿನ್ನಕ ತಿಂದು ಆಟ ಆಡೋದು ಬಿಟ್ಟು ಮತ್ತೆ ಜಗಳ ಮಾಡಕತ್ತಾವ. ಜಗಳನ ಇಲ್ಲೋಡ ನಿನಗೆ ಬೂತಾವ ದೊಡ್ಡ ಕೈ ಕೊಟ್ಟು ಅನ್ಸರ್ಸ್ಕೊಂಡಿ ಚಲೋ ಆತ. ಅವನೇನ್ ಮಾಡಿದ್ರು ನಂಗೆ ಬೈತಿ ನೀನು. ನಾನು ಏನು ಅಂದಿದ್ದಿಲ್ಲ ಗೊತ್ತಾ? ಅವನ ನನಗೆ ಫಸ್ಟ್ ಜಗಳ ತೆಗ್ದಿದ್ದ. ನೀ ಬರೇ ಬೈತಿ ನಂಗೆ ಬೈತಿ. ನನಗೆ ಯಾವ ಜೀವ ಇಲ್ಲ. ಹೋಗ್ ನಂಗೆ ಹಣ್ಣು ಬೇಡ ಏನು ಬೇಡ, ಅದನ್ನ ಅವನೇ ತಿನ್ಕೊಲಿ. ಏಯ್ ಹಲ್ಗಿಸ್ಕ, ಆಕಿಗೆ ಬೈದ್ರೆ ನೀನ್ ನಗಾಕತ್ತೀಯನ? ಕೊಡ್ಲೇನೋ ಒಂದು ದೇಶ ಆಡಿ ತಿರ್ಗಾಡ್ ಬಿಡಂಗ ನಿಂಗ. ಆಕಿ ಸುಮ್ಮನೆ ಆಕಿ ಪಾಡಿಗಿದ್ರು ಹೋಗಿ ಜಗಳ ತೆಗಿತೀಯನ ಬಾಡೆ? ಅಯ್ಯಯ್ಯೋ ದೇವ್ರೇ, ನೋಡ್ ಕಚ್ಚಾಡಿ ಆಡೋ ಹಣ್ಣಂಗ ಬಿಟ್ಟೋದು. ಏನವ ಅಂತ ನಾತ ಯವ್ವ ಎಲ್ಲ ಎಗ್ಳರಿ ತಿಂದಾರ. ನೀ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಈಗ ಆಮೇಲೆ ಹೊಟ್ಟೆ ಕಿಚ್ಚಿತಂತ ಬಂದು ತಿಂತಾರ. ಗಿರ್ಜಿ ಲೇ ಗಿರ್ಜಿ. ಬಂದೆ ರೀ. ಅಯ್ಯ ಮವ ಹೆಂಗ್ ತಗೊಂಬಂದ್ರಿ? ಹ್ಞೂನವ ನಿಮ್ಮ ಅತ್ತಿ ತರ ಕೇಳಿದ್ಲು. ಯವ್ವ ಏನು ತುಟ್ಟೆಂತಿ ಮಾಯಿನಣ್ಣು ಮುಂದೆ ನಿಲ್ಲಂಗಲ್ಲ ಬಿಡು. ಅಪ್ಪ ದೇವ್ರಿ ಅಷ್ಟು ತುಟ್ಟಿ. ಹಾ ಕಡ್ರಿ ಮಾವ. ಅತ್ತೇರ ನೋಡ್ರಿ ಮಾವರ್ ಮಾಯಿನಣ್ಣ ತಂದಾರ. ಬರ್ರಿ ಹೆಚ್ಚಿನ ತೊಳೆದು ಹೆಚ್ಕೊಂಬರ್ತೀನಿ, ಇಲ್ಲಿ ಕುಂದ್ರಿ.
ಈ ಬಸವ ಜಯಂತಿಗೆ ಬಸವಣ್ಣಗೆ ಎಡಿ ಮಾಡಿ ತಿನ್ಬೇಕು. ಕೊಟ್ಟೂರು ಬಸವಣ್ಣಗೆ ಎಡಿ ಮಾಡಿ ತಿನ್ಬೇಕು ಮೈನಣ್ಣ. ಹಂಗೆ ತಿನ್ಬಾರ್ದವ. ಈಗ ಇವಾಗ ತಿಂದಿದ್ದ ಆತ, ಇವತ್ತು ತಮಾಸಿ ಇವತ್ತು ತಗೊಂಬಂದಾರ ಆತ. ಬಸವ ಜಯಂತಿ ದಿನ ಎಡಿ ಮಾಡಿ ತಿನ್ಬಿಡುದು. ಅತ್ತಿಯಾರ ನಂಗೆ ಈಗ ತಿನ್ಬೇಕನ್ಸಕತ್ತೈತಿ. ಅಲ್ಲ ಹುಡುಗಿ, ಸಣ್ಣ ಹುಡುಗಿನ ನೀನು. ಆಯ್ತು ಬಿಡವ, ಹೋಲ್ ತೊಂಬೈಲಿ ಒಂದು 4 ತೊಂಬೈಲೆ ಎಡಿಗೆ ಅಂತ ತೆಗೆದಿಡ್ತೀನಿ. ಉಳ್ಕತ್ತೀನ್ರಿ ನಾವು ಎಡಿ. ಅವತ್ತು ಸೋಮವಾರ ದಿನ ಮತ್ತೆ ಮಾಡೋದು. ಅವತ್ತು ಎಡಿ ಮಾಡಿ ಶಿಕರಣಿ ಮಾಡಿ ಒಂದಿಟ್ಟು ಹೋಳಿಗೆ ಮಾಡಿ ಎಡಿ ಹಿಡಿತೀನಿ. ಹಂಗಾರ ಮಾಡ್ರಿ. ಒಂದು 4 ಹಣ್ಣು ತೆಗೆದಿಡೋ ಡಬ್ಬ್ಯಾಗ ಬರ್ತಾನೆ. ನೋಡ್ರಿ ಮತ್ತೆಲ್ಲ ಗಬ ಗಬ ತಿಂದ ಮತ್ತೆ ಹಣ್ಣು ಅಂತಂದ್ರಿ ಮತ್ತೇನಿಲ್ಲ ನಿಮ್ಮನ್ನ ಚಾಂಡಿ ಕೊಟ್ಟು ಚಾನ ಕುಡಿಸ್ತೇನೆ. ಮತ್ತೆ ಹಂಗಾಗಲ್ಲ ಮತ್ತೆ ನನ್ಗೆ ಆಗಂಗಿಲ್ಲ ಮರ. ಏನು ತುಟ್ಟದಾವು ಏನು ತಾನ ಹಣ್ಣು ಗಿಣ್ಣು ತಂದು ತಿನ್ನೋ ಮಾತನ ಇಲ್ಲ. ಕೆಟ್ಟ ತುಟ್ಟದಾವು ಗೊತ್ತನು. ಐ ಹಂಗಂತೆ ಹಬ್ಬ ಅವನಿಗೆ ಬಿಡಾಕತ್ತೇನ? ಸುಮ್ಮನೆ ಏನಾಗೋದಿಲ್ಲ. ಬಾರಿ ಮಸ್ತ್ ಆಗೈತೆ. ಗಮ್ಮ ಅಂತೈತಿ. ನನ್ಕೊಂದು ಹೆಟ್ಟಕೊಂಡ್ ಕೊಡ್ರಿ ಮೈನನ್ರಿ ಐತಾರ. ಈಗ ತಗೊಂಬಂತ ಗಮ್ಮ ಆತನ ವಾಸ್ನಿ. ಹೆಚ್ಕೊಡ್ತೇನೆ ತಡ್ರಿ. ತುಟ್ಟದಾವಂತೆ ಒದರಾಡಕತ್ತಾರ ನೋಡ್ರಿ. ಹ್ಞೂ ಬೇ ಕೆಟ್ಟ ತುಟ್ಟಿದಾವು ಮಾಯಿನಣ್ಣು. ಮುಂದೆ ನಿಲ್ಲಂಗಿಲ್ಲ. ಹಿಂದೆ ನಿಂತು ತರಬೇಕಿತ್ತೆ. ನೀನು ಅವನು ಎಡಿ ಹಿಡಿಯಾಕಾದ್ರೆ ಇಲ್ಲೇ ಶಾಂತಕರ್ ತಂದಿರ್ತಿದ್ರಲ್ಲಿ 2 ಹಣ್ಣು ಇಸ್ಕೋಬೇಕಿಲ್ಲೇ. ಅದನ್ನು ಬಿಟ್ಟು ಇಷ್ಟು ಹಣ್ಣು ತರಿಸ್ಬೇಕಿತ್ತನು. ಅಲ್ಲ ನಮ್ಮ ಮನೆಗೆ ಏನು ಮನೆ ಒಕ್ಕಲಿಲ್ಲನ್ರಿ. ಮನೆ ಮಂದಿಲ್ಲ. ಸುಮ್ಮನೆ ರೀ ತಿನ್ನೋರು ತಿಂತಾರ. ನಿಮ್ದೇನ ನೀವು ಅಲ್ಲೋದಿಲ್ಲ ಬಿಡಪ್ಪ ಹೋಲಿ. ನೀವು ತಿನ್ರಿ, ನಾನು ನೋಡ್ಕೊಂಡು ನಿಂದಿರ್ತೇನೆ. ಮತ್ತೆ ಯಾಕೆ ಬಾಯ್ ಮಾಡಕತ್ತೀರಿ? ಸುಮ್ ಕುದ್ರಿ. ಮಾಡಿದ್ರೆ ಬುಟ್ಟಿಗಟ್ಲೆ ತಿಂತೀರಿ. 4-5 ಹೋಳಿಗೆ ಹೊಡೆದು ಬಟ್ಲಗಟ್ಲೆ ಶೇಖರಣೆ ಕುಡಿತೀರಿ. ತರಾಕ್ ಮಾತ್ರ ನಾಟಕ ಮಾಡ್ತೀರಿ. ಏನು ಬೈತಾವು ಮರ ಇವು.